ಒಳ ಮೀಸಲಾತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ರೀತಿ ಜಾರಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗೆ ನಿನ್ನೆ ಉತ್ತರ ಸಿಕ್ಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿರೋದು ಸ್ಪಷ್ಟವಾಗಿದೆ. ದಲಿತ ಸಮುದಾಯಕ್ಕೆ ಒಂದು ರೀತಿ ಕುತೂಹಲ ಇತ್ತು, ಸರ್ಕಾರ ಜಾರಿ ಮಾಡುತ್ತೆ ಯಾವ ರೀತಿ ಅಂತ ಭಿನ್ನಾಭಿಪ್ರಾಯಗಳಿತ್ತು. ಈ ಹಂತದಲ್ಲಿ ಆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸೋದ್ರಲ್ಲಿ ಸಿದ್ದರಾಮಯ್ಯ ಯಶಸ್ಸಾಗಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ನಿಲುವು. ಆದರೆ ಹೇಗೆ ಜಾರಿ ಮಾಡಬೇಕು ಅನ್ನೋದರ ಬಗ್ಗೆ ಪ್ರಶ್ನೆಗಳಿತ್ತು. ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಆಗಸ್ಟ್ 2024. ನಂತರ ದಲಿತ ಸಂಘಟನೆಗಳು ನಿರಂತರವಾಗಿ ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದ್ದಾವೆ, ಒಳ ಮೀಸಲಾತಿಗೆ ಸಂಬಂಧಿಸಿದಂತ ನಿರ್ಧಾರ ತೆಗೆದುಕೊಳ್ಳಿ ಅಂತ. ನಾಗಮೋಹನ್ ದಾಸ್ ಕಮಿಟಿ ವರದಿ ಬಂತು. ಆ ವರದಿಯ ಆಧಾರದ ಮೇಲೆ 665 ಅನ್ನುವಂಥ ಫಾರ್ಮುಲಾ ಮಾಡಲಾಯಿತು. ಆದರೆ ಅದು ಕೋರ್ಟಿಗೆ ಹೋಯಿತು. ಕೋರ್ಟು 56% ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅದು ಇಂದಿರಾ ಸಹಾನಿ ಕೇಸು, ಅದನ್ನು ಉಲ್ಲೇಖಿಸಿ ಆಗಲ್ಲ ಅನ್ನುವಂಥ ಸೂಚನೆಯನ್ನು ಕೊಡ್ತು. ಅದಕ್ಕಾಗಿ ಸರ್ಕಾರ ಏನು ಮಾಡ್ತು ಅಂತಂದ್ರೆ, ಇರುವಂಥ 50% ಮೀಸಲಾತಿಯಲ್ಲ 15% ಪರಿಶಿಷ್ಟ ಜಾತಿಯ ಮೀಸಲಾತಿ ಏನಿದೆ ಅದನ್ನು ಯಾವ ರೀತಿ ಹಂಚೋದು ಅನ್ನೋದರ ಬಗ್ಗೆ ತಲೆ ಕೆಡಿಸಿಕೊಂಡಿತ್ತು. ಚೀಫ್ ಸೆಕ್ರೆಟರಿ ನೇತೃತ್ವದ ಕಮಿಟಿ ಒಂದು ರಿಪೋರ್ಟ್ ಅನ್ನು ಕೊಡ್ತು. ಆ ರಿಪೋರ್ಟ್ನಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳಿತ್ತು. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯೋದಕ್ಕಿಂತ ಮುಂಚಿತವಾಗಿಯೇ ಇದನ್ನು ಬಗೆಹರಿಸಬೇಕಿತ್ತು. ಈಗ ಸರ್ಕಾರ ಅದನ್ನು ಬಗೆಹರಿಸಿಕೊಂಡಿದೆ. ಯಾರಿಗೂ ನೋವಾಗದ ರೀತಿಯಲ್ಲಿ ಎಡಗೈ, ಬಲಗೈ ಮತ್ತು ಸ್ಪರ್ಶ ಮತ್ತು ಅಲೆಮಾರಿ ಸಮುದಾಯ ಈ 3 ವರ್ಗಕ್ಕೂ ಕೂಡ ನೀಟಾಗಿ ವರ್ಗೀಕರಣ ಮಾಡುವಂಥ ಕೆಲಸವನ್ನು ಮಾಡಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ್, ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗೋದಕ್ಕಿಂತ ಮುಂಚೆಯೇ ಒಂದು ಗೊಂದಲ ಇತ್ತು, ಹೇಗೆ ಮಾಡ್ತಾರೆ ಅಂತ. ಬಟ್ ಗೆದ್ದಿದ್ದಾರೆ ಅಂತ ಅನ್ಸುತ್ತೆ ಈ ಪ್ರಯತ್ನದಲ್ಲಿ. ಎಸ್, ಖಂಡಿತವಾಗ್ಲೂ ಕೂಡ ಒಂದು ರೀತಿ ನಿರಂತರವಾಗಿರುವಂತಹ ಕಾನೂನು ಸಮರದ ಬಳಿಕ ರಾಜ್ಯ ಸರ್ಕಾರ ಈ ಒಂದು ಒಳ ಮೀಸಲಾತಿನ ಹೇಗೆ ಜಾರಿ ಮಾಡುತ್ತೆ ಅಂತಕ್ಕಂಥ ಕುತೂಹಲ ಇತ್ತು. ಯಾಕಂತಂದ್ರೆ ಯಾವುದೇ ರೀತಿ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅದು ಸಹಜವಾಗಿ ಅಲ್ಲಲ್ಲಿ ವಿರೋಧ ವ್ಯಕ್ತವಾಗ್ತಕ್ಕಂಥ ಸಾಧ್ಯತೆಗಳಿತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅತ್ಯಂತ ಎಚ್ಚರಿಕೆ ನಡೆಯನ್ನು ಇದನ್ನು ಅನುಸರಿಸಿರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರ್ತಕ್ಕಂಥ ಭರವಸೆ, ಅಂದ್ರೆ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡೋದ್ರ ಮೂಲಕ 2023 ಸರ್ಕಾರ ಕಾಂಗ್ರೆಸ್ ಭರವಸೆ ಕೊಟ್ಟಿತ್ತು, ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ. ಹಾಗಾದ್ರೆ ಹೇಗೆ ಜಾರಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಪಕ್ಷದ ನಿಲುವನ್ನ ಅವರು ಜಾರಿ ಮಾಡಲೇಬೇಕಾಗಿತ್ತು. ಆ ಕಾರಣಕ್ಕಾಗಿ ಒಂದಷ್ಟು ಅಸಮಾಧಾನದ ಮಧ್ಯದಲ್ಲೂ ಕೂಡ ಪಾರ್ಟಿಯ ನಿಲುವನ್ನ ಜಾರಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ಇದು ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಕಡ್ಡಾಯವಾಗಿ ಜಾರಿ ಮಾಡಲೇಬೇಕಾಗಿತ್ತು. ಅದಕ್ಕೆ ಎಲ್ಲೋ ಒಂದ್ ಕಡೆ ಕಾಲಾವಕಾಶ ಕೇಳುವ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡಿದ್ರು ಕೂಡ ಅಂತಿಮವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು. ಇದು ಸುಪ್ರೀಂ ಕೋರ್ಟ್ ಆರ್ಡರ್. ಒಂದೊಮ್ಮೆ ಜಾರಿ ಮಾಡದೇ ಇದ್ರೆ ಇದು ಮುಖ್ಯ ಕಾರ್ಯದರ್ಶಿ ಮತ್ತು ಮುಖ್ಯಮಂತ್ರಿಗಳಿಗೆ ದೊಡ್ಡ ಮಟ್ಟ ಸಮಸ್ಯೆ ಆಗ್ತದೆ. ಹಾಗಾಗಿ ಕಾನೂನು ಕುಣಿಕೆಯಿಂದಲೂ ಕೂಡ ಪಾರಾಗ್ತಕ್ಕಂಥ ಅನಿವಾರ್ಯತೆಗಳು ಇತ್ತು. ಯಾಕೆಂತಂದ್ರೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿರತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಇರಲಿಲ್ಲ. ಹಾಗಾಗಿ ಕರ್ನಾಟಕವನ್ನು ಸೇರಿಸಲೇಬೇಕಾಗಿ ಕರ್ನಾಟಕ ಜಾರಿ ಮಾಡಲೇಬೇಕಾಗಿತ್ತು. ಈ ತರದ ಅನಿವಾರ್ಯತೆಗಳು ಕೂಡ ಇತ್ತು. ಹಾಗಾಗಿ ಒಂದು ಕಡೆ ಕಾನೂನು ಕುಣಿಕೆ, ಇನ್ನೊಂದು ಕಡೆ ಪಾರ್ಟಿಯ ನಿಲುವು, ಇವೆಲ್ಲವನ್ನೂ ಕೂಡ ಜಾರಿ ಮಾಡತಕ್ಕಂಥ ಅನಿವಾರ್ಯತೆ ಇರುವಂತ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಎಲ್ಲ ದಲಿತ ಸಚಿವರು ಸ್ಪಷ್ಟತೆಯನ್ನು ತೆಗೆದುಕೊಳ್ಬೇಕು, ನೀವೇ ತೀರ್ಮಾನ ಮಾಡಿ ನಾನು ತಿಳಿಸಬೇಕು ಅಂತೇಳಿ ಕಟ್ಟಪ್ಪಣೆ ಮಾಡಿದ್ರು. ಹಾಗಾಗಿ ಸಚಿವ ಸಂಪುಟ ಸಭೆಗೆ ಮುಂಚಿತವಾಗಿ ಎಲ್ಲ ಎಡ ಬಲ ಸ್ಪರ್ಶ ಸಮುದಾಯಕ್ಕೆ ಸೇರಿರ್ತಕ್ಕ ಸಚಿವರೆಲ್ಲರೂ ಕೂಡ ನಿರಂತರವಾಗಿ ಸಭೆಗಳನ್ನು ಮಾಡಿದ್ರು. ಸರಣಿ ಸಭೆಗಳ ಬಳಿಕ ಅಂತಿಮವಾಗಿ ಮುಖ್ಯ ಕಾರ್ಯದರ್ಶಿ ಕೊಟ್ಟಿರ್ತಕ್ಕಂಥ ಏನು ಕಮಿಟಿಯ ವರದಿಯ ಆಧಾರದಲ್ಲಿ ಒಂದಷ್ಟು ಬದಲಾವಣೆಗಳೊಂದಿಗೆ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿದ್ದಾರೆ. ಆ ಮೂಲಕ ಪಾರ್ಟಿಯ ನಿಲುವನ್ನ ಅವರು ಜಾರಿಗೊಳಿಸಿದಂಗಾಗಿದೆ. ಕಾನೂನು ಸಮರದಲ್ಲೂ ಕೂಡ ಅವರು ಬಚಾವಾಗ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಒಂದಷ್ಟು ವಿರೋಧಗಳು, ಅಸಮಾಧಾನಗಳು ಸಚಿವರಲ್ಲಿದ್ದರೂ ಕೂಡ ಅನಿವಾರ್ಯವಾಗಿ ಸರ್ಕಾರದ ತೀರ್ಮಾನವನ್ನ ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನ ಮುಖ್ಯಮಂತ್ರಿ ಸೃಷ್ಟಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಒಳ ಮೀಸಲಾತಿ ವಿಚಾರದಲ್ಲಿ ನಾವು ಜಾರಿಗೆ ಬದ್ಧ, ಆದ್ರೆ ನಿಮ್ಮಲ್ಲೇ ಸಹಮತ ಇರಬೇಕು. ನಿಮ್ಮ ಸಚಿವರೆಲ್ಲರೂ ಕೂಡ ಒಂದು ಸಹಮತ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇತಿಹಾಸದ ಪುಟದಲ್ಲಿ ನನ್ನನ್ನು ವಿಲನ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ. ನೀವೇ ತೀರ್ಮಾನ ಮಾಡಿ ನನ್ನ ಕಮ್ಯುನಿಕೇಟ್ ಮಾಡಿದ್ರೆ ನಾನು ಅದನ್ನು ಜಾರಿಗೊಳಿಸಲಿಕ್ಕೆ ನೀವು ಬದ್ಧ ಇದ್ದೇನೆ. ಯಾರೂ ಕೂಡ ಹೊರಗಡೆ ಎದುರಾಗಬಹುದಾಗಿರ್ತಕ್ಕಂಥ ಸವಾಲುಗಳಿಗೆ ಮತ್ತೆ ಅನಿವಾರ್ಯವಾಗಿ ಇತಿಹಾಸದ ಪುಟಗಳಲ್ಲಿ ನನ್ನನ್ನು ವಿಲನ್ ಮಾಡತಕ್ಕಂಥ ಪ್ರಯತ್ನಗಳನ್ನು ಯಾರೂ ಕೂಡ ಮಾಡಬಾರದು. ನಿಮ್ಮಲ್ಲೇ ಸಹಮತ ನಿರ್ಧಾರ ತೆಗೆದುಕೊಂಡು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ರು. ಅಂತಿಮವಾಗಿ ಈಗ
ಸರಣಿ ಸಭೆಗಳ ಬಳಿಕ ಎಲ್ಲ ಸಚಿವರು ಸಭೆ ಮಾಡಿ ಅಂತಿಮ ಒಂದು ಸಲಹೆಯನ್ನು ಕೂಡ ಮುಖ್ಯಮಂತ್ರಿ ನೀಡಿದ್ರು. ಹಾಗಾಗಿ ಆ ಸಲಹೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ರೆ ಈ ಮೂಲಕ 2023 ಚಿತ್ರದುರ್ಗದ ದಲಿತ ಸಮಾವೇಶ ಮಾಡಿ ಏನು ನಾವು ಒಳಮೀಸಲಾತಿ ಜಾರಿ ಮಾಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು, ಆ ಭರವಸೆಯನ್ನ ಆಸ್ ಎ ಕಾಂಗ್ರೆಸ್ ಪಾರ್ಟಿ ನಿಲುವನ್ನು ಜಾರಿ ಮಾಡುವ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಒಂದು ಎಚ್ಚರಿಕೆ ನಡೆಯನ್ನು ಅನುಸರಿಸಿದ್ದಾರೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.